ನಿನ್ನೆ ದಿನ ಬೆಳಗಾವಿ ನಗರದಲ್ಲಿ ನಮ್ಮ ಮಾರ್ಕೆಟ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ದಾಖಲಾಗಿರುತ್ತೆ. ಈ ಪ್ರಕರಣದ ವಿಚಾರ ಏನು ಅಂತ ಹೇಳಿದರೆ, ಒಂದು ಹುಡುಗ ಸಚಿನ್ ಲಮಾಣಿ ಅಂತ ಹೇಳಿ, ಮತ್ತು ಅವನ ರಿಲೇಷನ್ ಆದಂಥ ಮುಸ್ಕಾನ್ ಜೊತೆ ನಮ್ಮ ಕೋಟೆಕೆರೆ ಹತ್ರ ಬಂದಿರೋ ಸಮಯದಲ್ಲಿ ಒಂದಷ್ಟು ಜನ ಯುವಕರು ಅವ್ರ ಮೇಲೆ ಬಂದು ಹಲ್ಲೆ ನಡೆಸಿರ್ತಾರೆ. ಹಲ್ಲೆಗೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಪ್ರಕರಣ ದಾಖಲಾಗಿರುತ್ತೆ. ಪ್ರಕರಣ ದಾಖಲಾಗಿ ಈಗಾಗಲೇ ನಾವು 9 ಜನನ ದಸ್ತಗಿರಿನೂ ಕೂಡ ಮಾಡಿರ್ತೀವಿ. ಅದರಲ್ಲಿ 7 ಜನ ಮೇಜರ್ ಇರ್ತಾರೆ ಮತ್ತು 2 ಮೈನರ್ ಇರ್ತಾರೆ. ಸೊ ಮೈನರ್ ಇರೋ ಕಾರಣಕ್ಕಾಗಿ 2 ಯುವಕರ ಹೆಸರು ನಾವು ಇಲ್ಲಿ ಹೇಳಲ್ಲ, ಬಟ್ ಮೇಜರ್ ಇರೋರು ನಮಗೆ ಸಿಕ್ಕಿದ್ದಾರೆ. ಮುಖ್ಯ ಪ್ರಕರಣದಲ್ಲಿ ಯಾರ್ಯಾರು ಪಾತ್ರ ವಹಿಸಿದ್ರೋ ಅದ್ರ ಬಗ್ಗೆ ನಾವು ತನಿಖೆ ಮಾಡಿ ಪರಿಶೀಲನೆ ಮಾಡಿ ಅವರಿಗೆ ನಾವು ದಸ್ತಗಿರಿ ಮಾಡಿದ್ದೀವಿ. ತನಿಖೆ ಇನ್ನೂ ಕೈಗೊಂಡಿದ್ದೀವಿ ಮತ್ತು ಇವ್ರ ಮೇಲೆ ಕಠಿಣ ಕ್ರಮ ತಗೊತೀವಿ. ಬೆಳಗಾವಿ ನಗರದಲ್ಲಿ ಯಾವುದೇ ರೀತಿ ಇಂಥ ಘಟನೆ ಬಂದ್ರೂ ನಾವು ಯಾವುದೇ ರೀತಿ ಕಂಡೋಲೆನ್ಸ್ ಇಲ್ಲದೆ ನಿರ್ದಾಕ್ಷಿಣ್ಯವಾಗಿ ನಾವು ಅವ್ರ ಮೇಲೆ ಕ್ರಮ ಜರುಗಿಸ್ತೀವಿ. ಮತ್ತು ಅದೇ ರೀತಿಯಾಗಿಯೂ ನಾವು ನಿನ್ನೆ ರಾತ್ರಿಯೆಲ್ಲ ಇವರಿಗೆ ಹುಡುಕಾಟ ಮಾಡಿ ಮತ್ತು ಎಲ್ಲ ರೀತಿ ಪ್ರಯತ್ನ ಪಟ್ಟು ದಸ್ತಗಿರಿ ಮಾಡಿದ್ದೀವಿ. ಸೊ ಈಗ ಈಗಾಗಲೇ ಸ್ಪಾಟ್ನ ವಿಸಿಟ್ ಮಾಡಿದ್ದೀನಿ. ಸ್ಪಾಟ್ನ ವಿಸಿಟ್ ಮಾಡಿದ ಸಮಯದಲ್ಲಿ ನಾನು ಏನು ಕಂಡೆ ಅಂತ ಹೇಳಿದರೆ, ಅಲ್ಲಿ ನಮ್ಮದು ಕಿಲ್ಲಕೆರೆ ಒಂದು ಪಾರ್ಕ್ ಇದೆ. ಪಾರ್ಕಿನ ಪಕ್ಕದಲ್ಲಿ ಒಂದು ಚಿಕ್ಕ ಮಾರ್ಗ ಇದೆ. ಮಾರ್ಗ ಪಕ್ಕದಲ್ಲಿ ಒಂದು ಮನೆ ಇದೆ. ಮನೆ ಎದುರುಗಡೆ ಒಂದು ಶೆಡ್ ಇದೆ. ಆ ಶೆಡ್ಡಲ್ಲಿ ಕರ್ಕೊಂಡೋಗಿ ಹುಡುಗಿ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ನಮಗೆ ಮಾಹಿತಿ ಇದೆ. ಸೊ ನಾನು ನೋಡ್ಕೊಂಡು ಬಂದಿದ್ದೀನಿ. ಸೊ ಅಲ್ಲಿ ಫೆನ್ಸಿಂಗ್ದು ಕೊರತೆ ಇದೆ. ಸೊ ಈ ಒಂದು ನಿಟ್ಟಲ್ಲಿ ನಾವು ಕಾರ್ಪೊರೇಷನ್ ಅಥಾರಿಟೀಸ್ಗೆ ಬರಿತೀವಿ ಮತ್ತು ಮುಂದಿನ ದಿನಗಳಲ್ಲಿ ಅದನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳ್ತೀವಿ. ಮತ್ತು ಮನೆ ಮಾಲೀಕಂದು ಏನಾರ ಪಾತ್ರ ಇದೆ ಅಂತ ಹೇಳಿ ನಾವು ಈಗಲೂ ಚೆಕ್ ಮಾಡ್ತಿದ್ದೀವಿ. ಚೆಕ್ ಮಾಡಿ ಏನನ್ನ ಕಂಡು ಬಂದರೆ ಅವ್ರ ಮೇಲೂ ನಾವು ಕಠಿಣ ಕ್ರಮ ಜರುಗಿಸ್ತೀವಿ. ಎಲ್ಲ ಇಲ್ಲಿನವರು ನಗರದಲ್ಲಿ. ನಾವು ಇದನ್ನು ತನಿಖೆ ಮಾಡಿ ಇದ್ರ ಬಗ್ಗೆ ತಿಳ್ಕೊತೀವಿ. ಈಗಾಗಲೇ ನಾವು ದಸ್ತಗಿರಿ ಮಾಡಿದವ್ರದ್ದು ಲಿಸ್ಟ್ ಇದೆ. ಮೊದಲನೇವನೊಂದು ಮೊಹಮ್ಮದ್ ಅಂತ ಹೇಳಿ, ಮತ್ತು ಇನ್ನೊಬ್ಬನು ಆತಿಫ್ ಅಂತ ಇದ್ದಾನೆ, ಮತ್ತು 3ನೇವನು ಮೊಹಮ್ಮದ್ ಅಮನ್ ಅಂತ ಒಬ್ಬನಿದ್ದಾನೆ, ಮತ್ತು 4ನೇವನು ಸೈಫ್ ಅಲಿ ಅಂತ ಒಬ್ಬನಿದ್ದಾನೆ, ಮತ್ತು ನಾನು ನಿಮಗೆ ಪ್ರೆಸ್ ನೋಟಲ್ಲಿ ಕೊಡ್ತೀನಿ, ಲಿಸ್ಟ್ ಕೊಡ್ತೀನಿ ತಮಗೆ. ಮತ್ತು ಇನ್ನೊಬ್ಬನು ರಿಹಾನ್ ಅಂತ ಇದ್ದಾನೆ, ಮತ್ತು ಉಮರ್ ಸಾದಿಕ್ ಅಂತ ಇದ್ದಾನೆ, ಮತ್ತು ಆಜಾನ್ ಅಬಿದಾನ್ ಅಂತ ಇದ್ದಾನೆ. ಸೊ ಇವರು 7 ಜನ ನಾವು ದಸ್ತಗಿರಿ ಮಾಡಿದ್ದೀವಿ. ಎಲ್ಲ ಮೇಜರ್ ಇದ್ದಾರೆ. ಮತ್ತು ಇನ್ನಿಬ್ಬರು ಮೈನರ್ ಇರೋ ಕಾರಣಕ್ಕಾಗಿ ಅವರ ಹೆಸರು ನಾನು ಮೀಡಿಯಲ್ಲಿ ಪ್ರಸ್ತಾವ ಮಾಡಲಿಕ್ಕೆ ಹೋಗ್ತೀನಿ. ಈಗ ಮೇನ್ ಇನ್ವಾಲ್ವ್ಮೆಂಟ್ ಆಗಿರೋರು ನಾವು ಇವ್ರನ್ನೆಲ್ಲನೂ ಆಲ್ರೆಡಿ ಅರೆಸ್ಟ್ ಮಾಡಿದ್ದೀವಿ. ಇನ್ನು ನೆಕ್ಸ್ಟು ನಾವು ಅಕ್ಕಪಕ್ಕ CCTV ಕ್ಯಾಮ್ರಾದೆಲ್ಲ ಪರಿಶೀಲನೆ ಮಾಡ್ತಿದ್ದೀವಿ. ಇನ್ಯಾವುದನ್ನ ಪಾತ್ರ ಇದೆ ಅವ್ರಿಗೂ ಅರೆಸ್ಟ್ ಮಾಡ್ತೀವಿ. ನಾನು ಅದ್ರ ಬಗ್ಗೆ ಚೆಕ್ ಮಾಡ್ತೀನಿ.